ಸಾಕಪ್ಪ ಸಾಕು ಸರ್. ವೋಟ್ ಹಾಕೋದು ಯಾರು ಹಾಕ್ತಾರೆ ಅಂತ ತೋರಿಸಲ್ಲ ಮೇಡಮ್, ದೂರದಿಂದ ಎಲ್ಲಾದ್ರೂ ನೋಡಿ ಮೇಲೆ ಮೇಲೆ ಕೈ ಏನು ಹೇಳೋದು, ವೋಟ್ ಮಾಡಿದ್ದೀವಿ, ನಮ್ಮ ಹಕ್ಕು, ನಮ್ಮ ಮತ ಚಲಾಯಿಸಿದ್ದೀವಿ, ಖುಷಿ ಆಗುತ್ತೆ. ಆ್ಯಂಡ್ ಈ ಬೂತಲ್ಲಿ ತುಂಬ ಜನ ಬಂದಿದ್ದಾರೆ ಇವತ್ತು. ಸೊ ಭಾಳ ಖುಷಿ ಆಯಿತು. ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಜನ ಬಂದಿರೋದು ನಾನು ನೋಡಿರಲಿಲ್ಲ. ಭಾಳ ದೊಡ್ಡ ಕ್ಯೂ ಇತ್ತು. ಆಮೇಲೆ ತುಂಬ ಹಿರಿಯರು ಬರ್ತಾ ಇದ್ದಾರೆ, ತುಂಬ ಜನ ಇದ್ದಾರೆ. ಅವರ ಜವಾಬ್ದಾರಿನ ನಿಭಾಯಿಸೋಕ್ಕೆ ವೋಟ್ ಹಾಕಂದ್ರೆ ನಾನೇ ಒಂದಷ್ಟು ಜನರ ಹತ್ರ ಮಾತಾಡಿಸ್ದೆ. ಚೆನ್ನಾಗಿತ್ತು ಅನುಭವ. ಸಾಕಷ್ಟು ಜನ ಇನ್ನೂ ಮನೆ ಬಿಟ್ಟು ಹೊರಗಡೆ ಬರೋ ಉತ್ಸಾಹ ತೋರಿಸ್ತಾ ಇಲ್ಲ, ಯುವಕರು ಸ್ಪೆಷಲಿ, ವೃದ್ಧರೆಲ್ಲ. ಇಂಥವ್ರಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅವ್ರು ಏನು ಅನ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ನಮ್ಮ ದೇಶದಲ್ಲಿ ಅನ್ನೋ ನನಗಿನ್ನೂ ಅರ್ಥ ಆಗ್ತಿಲ್ಲ. ಇದು ಡೆಮೊಕ್ರೆಟಿಕ್ ಕಂಟ್ರಿ. ಈ ಥರ ಬ್ಯೂಟಿಫುಲ್ ಆಗಿರೋದು ಎಲ್ಲ ದೇಶಗಳಲ್ಲೂ ಸಿಗಲ್ಲ. ಇದರಲ್ಲಿ ನಾವೊಂದು ಆಯ್ಕೆ ಬೇರೆ ಮಾಡ್ಕೋಬಹುದು. ಆ ಆಯ್ಕೆನ ಸ್ವಲ್ಪ ಜವಾಬ್ದಾರಿನ ನಿಭಾಯಿಸ್ಕೊಳ್ಳೋ ಅಂತ ಸ್ವಲ್ಪ ಕರ್ತವ್ಯಗಳನ್ನ ತಲೆಲಿಟ್ಕೊಂಡು ಯೋಚನೆ ಮಾಡಿದಾಗ ಜೀವನದ ಬಗ್ಗೆ ಅರ್ಥವಾಗುತ್ತೆ ಅಂತ ನನಗನ್ಸುತ್ತೆ. ಇದ್ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾವು ನೋಡ್ತಾನೆ ಇದೀವಿ, ಇಷ್ಟೊಂದು ನೆಟ್ವರ್ಕು, ಇಷ್ಟೊಂದು ಫೋನು, ಇಷ್ಟೊಂದು ಡಿಜಿಟಲ್, ಇಷ್ಟ್ರ ಮಟ್ಟಕ್ಕೆ ಪಬ್ಲಿಕ್ಗೆ ಹೇಳಬೇಕಾದ್ರೂ ಇನ್ನೂ ಯಂಗ್ಸ್ಟರ್ಸ್ ಬಂದಿಲ್ಲ, ಬರ್ತಾ ಇಲ್ಲ ಅಂದ್ರೆ ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಮುಂದಕ್ಕೆ ಆಗೋ ಅನಾಹುತಗಳಿಗೆ ಇವರುಗಳೇ ಕಾರಣರಾಗ್ತಾರೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಬೇಸರವಾದ ವಿಚಾರನ ನಿಮ್ಮ ತಲೆ ಮೇಲೆ ನೀವು ಯಾರು ಹಾಕಬಾರ್ದು ಅಂದ್ರೆ ದಯವಿಟ್ಟು ಬಂದು ಇವತ್ತು ಓಟ್ ಹಾಕಿ, ದಯವಿಟ್ಟು ನಿಮಗೆ ಬೇಕಾಗಿರೋ ನಾಯಕರನ್ನ ಗೆಲ್ಸ್ಕೊಂಡು, ನಿಮಗೆ ಬೇಕಾಗಿರೋ ಪಾರ್ಟಿನ ಗೆಲ್ಸ್ಕೊಳ್ಳಿ. ಇಲ್ಲಿ ಯಾರನ್ನ ಫೋರ್ಸ್ ಮಾಡಿಲ್ಲ ಇದನ್ನೇ ಬಂದು ಓಟ್ ಹಾಕಿ, ಇಲ್ಲೇ ಬಂದು ಓಟ್ ಹಾಕಿ ಅಂತ. ನಮಗೆಲ್ಲ ತಿಳುವಳಿಕೆ ಇದೆ ತಾನೆ, ನಮಗೆ ಯಾರು ಬೇಕು, ನಮಗೆ ಎಂಥವ್ರು ಬೇಕು, ನಮಗೆ ಎಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಯಾರು ಬಂದು ಏನು ಎಕ್ಸಾಮ್ನ ಬರೆಸ್ತಾ ಇದ್ರಿ, ಇಲ್ಲಿ ಯಾರಿಗೂ ಎಕ್ಸಾಮಿನೇಷನ್ಸ್ ಏನು ಕೊಡ್ತಿಲ್ವಲ್ಲ, ಬಂದ್ಬಿಟ್ಟು ನೀವು ಓಟ್ ಹಾಕ್ಬೇಕು. ಅದನ್ನೇ ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೇಕು ಈಗಾರು ಅಂತ ನನಗೆ. ಇದಕ್ಕೆ ಬೆಳಗ್ಗೆ ನಾವು ನೋಡಿದಾಗ ವೀಲ್ ಚೇರ್ ಅಲ್ಲಿ ತುಂಬಾ ಜನ ಈ ಬೂತ್ ಅಲ್ಲಿ ಒಂದು 15-20 ಜನ ವೀಲ್ ಚೇರ್ ಅಲ್ಲಿ ಬಂದು ಓಟ್ ಹಾಕಿದ್ರು. ನಿಮಗೂ ಕಾಲ್ ಪೈನ್ ಇತ್ತು, ಆದ್ರೂ ಒಂದು ಓಟ್ ಹಾಕಿದ್ರಿ. ಸೊ ಹಾಗಾಗಿ ಆ ಒಂದು ಇನ್ಸ್ಪಿರೇಷನ್ ಬಗ್ಗೆ ಹೇಳಿದ್ರೆ ಅದು ದೇಶ ಪ್ರೇಮ, ನಮಗಿರೋ ಕಾಳಜಿ ದೇಶದ ಬಗ್ಗೆ, ಇಲ್ಲಿರೋ ಜನಗಳ ಬಗ್ಗೆ ಒಂದು ಕಾಳಜಿ. ಯಾರ್ಯಾರಿಗೆ ಕಾಳಜಿ ಇದೆಯೋ ಅವರೆಲ್ಲ ಬಂದಿದ್ದಾರೆ. ಇಲ್ಲಿ ಯಾರ್ಯಾರಿಗೆ ತುಂಬಾ ಅದನ್ನ ಪದಗಳು ಸಿಗ್ತಾ ಇಲ್ಲ ನನಗೆ ಹೇಳಬಾರ್ದು ಈ ಮಾಧ್ಯಮದವ್ರ ಮುಂದೆ. ಅದು ತಪ್ಪು ಅಂತ ಅನ್ನಿಸ್ತಾ ಇದೆ. ಇವಾಗ ತಿದ್ಕೋಬೇಕು ಇದನ್ನೆಲ್ಲ. ಬಂದ್ಬಿಟ್ಟು ಅಚ್ಚುಕಟ್ಟಾಗಿ ಓಟ್ ಹಾಕಿದಾಗ ಮುಂದಕ್ಕೆ ಮಕ್ಳು ನಾವೇನು ಹೇಳ್ಕೊಡ್ತೀವಿ, ಇವ್ರು ಅವ್ರ ಮಕ್ಳಿಗೆಲ್ಲ ಏನು ಹೇಳ್ಕೊಡ್ತಾರೆ ಅಂತ. ನಾವೆಲ್ಲ ಓಟ್ ಹಾಕಿಲ್ಲ, ನೀವು ಹಂಗೆ ಬೆಳೀರಿ, ಏನಾರ ದೇಶ ಮಾರ್ಕೊಂಬೋಣ ಅಂತ ಹೇಳ್ಕೊಡ್ಬೇಕಾ? ಇದೆಲ್ಲ ತಪ್ಪು ಅನ್ನಿಸ್ತದೆ. ದೇಶನ ಕಾಪಾಡ್ಕೋಬೇಕಂದ್ರೆ ದಯವಿಟ್ಟು ನಿಮ್ಮ ಜವಾಬ್ದಾರಿನ ಎತ್ಕೊಂಡು ಕೈಗೆ ಅದನ್ನ ನಿಭಾಯಿಸ್ಕೊಳ್ಳಿ ಅಂತ. ಇಲ್ಲಿ ಏನು ಬಂದ್ಬಿಟ್ಟು ಒಂದು ಬೆರಳು ಹಿಂಗೆ ಅಂತಾರಪ್ಪ ನೋಡಿ, ಇಷ್ಟೇ. ಇದೊಂದು ಹಾಕ್ಬಿಡುವಕ್ಕೆ ಕಷ್ಟನಾ? ಈಗಲಾರ ತಿಳ್ಕೊಳ್ಳಿ. ಸ್ವಲ್ಪ ಯಾರು ಇದನ್ನ ನೋಡಿದ್ರೆ ದಯವಿಟ್ಟು ಎದ್ದು ಮುಖ ತಿಳ್ಕೊಂಡು ಹೋಗ್ಬಿಟ್ಟು ದಯವಿಟ್ಟು ಓಟ್ ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.